ಮೈಸೂರು ದಸರಾಕ್ಕೆ ದಿನಗಣನೆ ಆರಂಭವಾಗಿದೆ. ಹೀಗಾಗಿ ಸೆಪ್ಟೆಂಬರ್ 22ರಿಂದ ಆಹಾರ ಮೇಳ ಕೂಡ ಆರಂಭವಾಗುತ್ತೆ. ಇದು 15 ದಿನ ಈ ಒಂದು ಆಹಾರ ಮೇಳ ಇರಲಿದೆ. ಹೀಗಾಗಿ ವಿವಿಧ ಜಿಲ್ಲೆಯ ವಿವಿಧ ಖಾದ್ಯಗಳಿಗೂ ಕೂಡ ಇಲ್ಲಿ ಆದ್ಯತೆಯನ್ನು ಕೊಡಲಾಗಿದೆ. ಈ ಕುರಿತ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಸಾಂಸ್ಕೃತಿಕ ನಗರಿ ಮೈಸೂರು ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗ್ತಾ ಇದೆ. ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ಆಹಾರ ಮೇಳ. ಆಹಾರ ಮೇಳಕ್ಕೂ ಕೂಡ ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಸಿದ್ಧವಾಗ್ತಾ ಇರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಡೀ ಮಹಾರಾಜ ಕಾಲೇಜು ಮೈದಾನ ಮಳಿಗೆಗಳಾಗಿ ಈಗಾಗಲೇ ಪರಿವರ್ತನೆ ಆಗಿರುವಂತದ್ದು. ಈ ಬಾರಿ 120ಕ್ಕೂ ಹೆಚ್ಚು ಮಳಿಗೆಗಳನ್ನ ಆಹಾರ ಮೇಳದಲ್ಲಿ ತೆರೆಯಲಾಗಿದೆ. ಬಹಳ ಪ್ರಮುಖವಾಗಿ ಅಂದ್ರೆ ಕರ್ನಾಟಕದ ಎಲ್ಲಾ ಜಿಲ್ಲೆಯ ವಿಶೇಷವಾದಂತಹ ಖಾದ್ಯಗಳನ್ನ ಇಲ್ಲಿ ತಯಾರು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಸಸ್ಯಾಹಾರ ಇರ್ಬೋದು, ಮಾಂಸಾಹಾರ ಇರ್ಬೋದು, ಜೊತೆಗೆ ಉತ್ತರ ಕರ್ನಾಟಕದ ಶೈಲಿಯ ಊಟ ಇರ್ಬೋದು, ಮಂಗಳೂರು ಶೈಲಿಯ ಊಟ ಇರ್ಬೋದು, ಮೈಸೂರು ಶೈಲಿಯ ಊಟ ಇರ್ಬೋದು, ಜೊತೆಗೆ ಸೋಲಿಗರು ಮಾಡುವಂತಹ ವಿಶೇಷವಾದಂತಹ ಅಡಿಗೆಯನ್ನು ಮಾಡೋದಕ್ಕೆ ಈ ಬಾರಿ ಅವಕಾಶ ಕೊಡಲಾಗಿದೆ. ಈಗಾಗಲೇ 120 ಮಳಿಗೆಗಳಿಗೂ ಕೂಡ ವಾಟರ್ ಪ್ರೂಫ್ ಶಾಮಿಯಾನ ಹಾಕಲಾಗಿರುವಂತದ್ದು. ಮಳೆ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅಂತ ಹೇಳಿ ಈಗಾಗಲೇ ಒಂದೊಂದು ಮಳಿಗೆಗೆ ಇಷ್ಟಿಷ್ಟು ಜಾಗ ಅಂತ ಹೇಳಿ ಡಿವೈಡ್ ಅನ್ನ ಮಾಡಿ, ಪಾರ್ಟಿಷನ್ ಅನ್ನ ಮಾಡಿ ಡಿವೈಡ್ ಅನ್ನ ಮಾಡಿಕೊಡಲಾಗಿದೆ. ಇಡೀ ಮಹಾರಾಜ ಕಾಲೇಜು ಮೈದಾನ ಮಳಿಗೆಗಳಾಗಿ ಪರಿವರ್ತನೆಯಾಗಿದೆ. ಜೊತೆಗೆ ಈ ಬಾರಿ ವಿಶೇಷತೆ ಅಂತಂದ್ರೆ 10 ದಿನಗಳ ಬದಲಾಗಿ 15 ದಿನಗಳ ಕಾಲ ಆಹಾರ ಮೇಳ ನಡೆಯುತ್ತೆ. ಸೊ ಹೀಗಾಗಿ ಒಂದು ಕಡೆ ಮನರಂಜನಾ ಕಾರ್ಯಕ್ರಮ ಕೂಡ ನಡೆಯೋದಕ್ಕೆ ವೇದಿಕೆ ಕೂಡ ಸಿದ್ಧ ಆಗ್ತಾ ಇದೆ. ಮತ್ತೊಂದು ಕಡೆ ವಿವಿಧ ಬಗೆಯ ಆಟದ ಸ್ಪರ್ಧೆಗಳು ಅಂದ್ರೆ ಮೊಟ್ಟೆ ತಿನ್ನುವ ಸ್ಪರ್ಧೆ ಇರ್ಬೋದು, ಕೇಕ್ ತಿನ್ನುವ ಸ್ಪರ್ಧೆ ಇರ್ಬೋದು, ಮುದ್ದೆ ತಿನ್ನುವಂತಹ ಸ್ಪರ್ಧೆ, ಇದೆಲ್ಲವನ್ನು ಕೂಡ ಆಯೋಜನೆ ಮಾಡೋದಕ್ಕೂ ಕೂಡ ಆ ಆಹಾರ ಮೇಳದ ಆಯೋಜಕರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಎಲ್ಲ ಕೂಡ 10 ದಿನಕ್ಕೆ ಸೀಮಿತ ಆಗ್ತಾ ಇತ್ತು. ದಸರಾ ಅಂತಂದ್ರೆ ದಸರಾ ಮುಗಿದ ನಂತರವೂ ಕೂಡ ಸಾಕಷ್ಟು ಪ್ರವಾಸಿಗರು ಮೈಸೂರಿಗೆ ಬರ್ತಾರೆ. ದೀಪಾಲಂಕಾರ ಈ ಬಾರಿ 20 ದಿನಗಳ ಕಾಲ ಇರುತ್ತೆ. ಸೊ ಹೀಗಾಗಿ ಮೈಸೂರಿಗೆ ಬಂದಂತವರು ಆಹಾರ ಮೇಳಕ್ಕೆ ಬರುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಆಹಾರ ಮೇಳವನ್ನ ಸುಮಾರು 5 ದಿನಗಳ ಕಾಲ ಯಕ್ಷಗಾನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಮಳಿಗೆದಾರರು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮಳಿಗೆಗಳಿಗೆ ಹೋಗುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಯಾವುದೇ ರೀತಿಯ ತೊಂದರೆಗಳಾಗಬಾರದು, ಶುಚಿತ್ವಕ್ಕೆ ಸಾಕಷ್ಟು ಆದ್ಯತೆ ಕೊಡಲಾಗಿದೆ. ಕುಡಿಯುವ ನೀರಿನ ಸೌಲಭ್ಯ ಇರ್ಬೋದು, ಜೊತೆಗೆ ಆಹಾರ ಮೇಳ ಅಂದ್ರೆ ಮಹಾರಾಜ ಕಾಲೇಜು ಮೈದಾನ ಸುಮಾರು ದೊಡ್ಡದಾದಂತಹ ಮೈದಾನ ಇದೆ. ಸೊ ಹೀಗಾಗಿ ಎಷ್ಟೇ ಜನರು ಬಂದರೂ ಕೂಡ ಅವರು ನಿಂತು ಊಟ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತೇಳಿ ಆಹಾರ ಮೇಳದ ಆಯೋಜಕರು ಈ ಬಾರಿ ಸಾಕಷ್ಟು ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ಮೈಸೂರು ದಸರಾಕ್ಕೆ ದಿನಗಣನೆ ಆರಂಭವಾಗಿದೆ. ಹೀಗಾಗಿ ಸೆಪ್ಟೆಂಬರ್ 22ರಿಂದ ಆಹಾರ ಮೇಳ ಕೂಡ ಆರಂಭವಾಗುತ್ತೆ. ಇದು 15 ದಿನ ಈ ಒಂದು ಆಹಾರ ಮೇಳ ಇರಲಿದೆ. ಹೀಗಾಗಿ ವಿವಿಧ ಜಿಲ್ಲೆಯ ವಿವಿಧ ಖಾದ್ಯಗಳಿಗೂ ಕೂಡ ಇಲ್ಲಿ ಆದ್ಯತೆಯನ್ನು ಕೊಡಲಾಗಿದೆ. ಈ ಕುರಿತ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಸಾಂಸ್ಕೃತಿಕ ನಗರಿ ಮೈಸೂರು ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗ್ತಾ ಇದೆ. ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ಆಹಾರ ಮೇಳ. ಆಹಾರ ಮೇಳಕ್ಕೂ ಕೂಡ ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಸಿದ್ಧವಾಗ್ತಾ ಇರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಡೀ ಮಹಾರಾಜ ಕಾಲೇಜು ಮೈದಾನ ಮಳಿಗೆಗಳಾಗಿ ಈಗಾಗಲೇ ಪರಿವರ್ತನೆ ಆಗಿರುವಂತದ್ದು. ಈ ಬಾರಿ 120ಕ್ಕೂ ಹೆಚ್ಚು ಮಳಿಗೆಗಳನ್ನ ಆಹಾರ ಮೇಳದಲ್ಲಿ ತೆರೆಯಲಾಗಿದೆ. ಬಹಳ ಪ್ರಮುಖವಾಗಿ ಅಂದ್ರೆ ಕರ್ನಾಟಕದ ಎಲ್ಲಾ ಜಿಲ್ಲೆಯ ವಿಶೇಷವಾದಂತಹ ಖಾದ್ಯಗಳನ್ನ ಇಲ್ಲಿ ತಯಾರು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಸಸ್ಯಾಹಾರ ಇರ್ಬೋದು, ಮಾಂಸಾಹಾರ ಇರ್ಬೋದು, ಜೊತೆಗೆ ಉತ್ತರ ಕರ್ನಾಟಕದ ಶೈಲಿಯ ಊಟ ಇರ್ಬೋದು, ಮಂಗಳೂರು ಶೈಲಿಯ ಊಟ ಇರ್ಬೋದು, ಮೈಸೂರು ಶೈಲಿಯ ಊಟ ಇರ್ಬೋದು, ಜೊತೆಗೆ ಸೋಲಿಗರು ಮಾಡುವಂತಹ ವಿಶೇಷವಾದಂತಹ ಅಡಿಗೆಯನ್ನು ಮಾಡೋದಕ್ಕೆ ಈ ಬಾರಿ ಅವಕಾಶ ಕೊಡಲಾಗಿದೆ. ಈಗಾಗಲೇ 120 ಮಳಿಗೆಗಳಿಗೂ ಕೂಡ ವಾಟರ್ ಪ್ರೂಫ್ ಶಾಮಿಯಾನ ಹಾಕಲಾಗಿರುವಂತದ್ದು. ಮಳೆ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅಂತ ಹೇಳಿ ಈಗಾಗಲೇ ಒಂದೊಂದು ಮಳಿಗೆಗೆ ಇಷ್ಟಿಷ್ಟು ಜಾಗ ಅಂತ ಹೇಳಿ ಡಿವೈಡ್ ಅನ್ನ ಮಾಡಿ, ಪಾರ್ಟಿಷನ್ ಅನ್ನ ಮಾಡಿ ಡಿವೈಡ್ ಅನ್ನ ಮಾಡಿಕೊಡಲಾಗಿದೆ. ಇಡೀ ಮಹಾರಾಜ ಕಾಲೇಜು ಮೈದಾನ ಮಳಿಗೆಗಳಾಗಿ ಪರಿವರ್ತನೆಯಾಗಿದೆ. ಜೊತೆಗೆ ಈ ಬಾರಿ ವಿಶೇಷತೆ ಅಂತಂದ್ರೆ 10 ದಿನಗಳ ಬದಲಾಗಿ 15 ದಿನಗಳ ಕಾಲ ಆಹಾರ ಮೇಳ ನಡೆಯುತ್ತೆ. ಸೊ ಹೀಗಾಗಿ ಒಂದು ಕಡೆ ಮನರಂಜನಾ ಕಾರ್ಯಕ್ರಮ ಕೂಡ ನಡೆಯೋದಕ್ಕೆ ವೇದಿಕೆ ಕೂಡ ಸಿದ್ಧ ಆಗ್ತಾ ಇದೆ. ಮತ್ತೊಂದು ಕಡೆ ವಿವಿಧ ಬಗೆಯ ಆಟದ ಸ್ಪರ್ಧೆಗಳು ಅಂದ್ರೆ ಮೊಟ್ಟೆ ತಿನ್ನುವ ಸ್ಪರ್ಧೆ ಇರ್ಬೋದು, ಕೇಕ್ ತಿನ್ನುವ ಸ್ಪರ್ಧೆ ಇರ್ಬೋದು, ಮುದ್ದೆ ತಿನ್ನುವಂತಹ ಸ್ಪರ್ಧೆ, ಇದೆಲ್ಲವನ್ನು ಕೂಡ ಆಯೋಜನೆ ಮಾಡೋದಕ್ಕೂ ಕೂಡ ಆಹಾರ ಮೇಳದ ಆಯೋಜಕರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಎಲ್ಲ ಕೂಡ 10 ದಿನಕ್ಕೆ ಸೀಮಿತ ಆಗ್ತಾ ಇತ್ತು. ದಸರಾ ಅಂತಂದ್ರೆ ದಸರಾ ಮುಗಿದ ನಂತರವೂ ಕೂಡ ಸಾಕಷ್ಟು ಪ್ರವಾಸಿಗರು ಮೈಸೂರಿಗೆ ಬರ್ತಾರೆ. ದೀಪಾಲಂಕಾರ ಈ ಬಾರಿ 20 ದಿನಗಳ ಕಾಲ ಇರುತ್ತೆ. ಸೊ ಹೀಗಾಗಿ ಮೈಸೂರಿಗೆ ಬಂದಂತವರು ಆಹಾರ ಮೇಳಕ್ಕೆ ಬರುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಆಹಾರ ಮೇಳವನ್ನ ಸುಮಾರು 5 ದಿನಗಳ ಕಾಲ ಯಕ್ಷಗಾನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಮಳಿಗೆದಾರರು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮಳಿಗೆಗಳಿಗೆ ಹೋಗುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಯಾವುದೇ ರೀತಿಯ ತೊಂದರೆಗಳಾಗಬಾರದು, ಶುಚಿತ್ವಕ್ಕೆ ಸಾಕಷ್ಟು ಆದ್ಯತೆ ಕೊಡಲಾಗಿದೆ. ಕುಡಿಯುವ ನೀರಿನ ಸೌಲಭ್ಯ ಇರ್ಬೋದು, ಜೊತೆಗೆ ಆಹಾರ ಮೇಳ ಅಂದ್ರೆ ಮಹಾರಾಜ ಕಾಲೇಜು ಮೈದಾನ ಸುಮಾರು ದೊಡ್ಡದಾದಂತಹ ಮೈದಾನ ಇದೆ. ಸೊ ಹೀಗಾಗಿ ಎಷ್ಟೇ ಜನರು ಬಂದರೂ ಕೂಡ
ಅವರು ಲಿದ್ದು ಊಟ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತೇಳಿ ಆಹಾರ ಮೇಳದ ಆಯೋಜಕರು ಈ ಬಾರಿ ಸಾಕಷ್ಟು ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ಮೈಸೂರು ದಸರಾಕ್ಕೆ ದಿನಗಣನೆ ಆರಂಭವಾಗಿದೆ. ಹೀಗಾಗಿ ಸೆಪ್ಟೆಂಬರ್ 22ರಿಂದ ಆಹಾರ ಮೇಳ ಕೂಡ ಆರಂಭವಾಗುತ್ತೆ. ಇದು 15 ದಿನ ಈ ಒಂದು ಆಹಾರ ಮೇಳ ಇರಲಿದೆ. ಹೀಗಾಗಿ ವಿವಿಧ ಜಿಲ್ಲೆಯ ವಿವಿಧ ಖಾದ್ಯಗಳಿಗೂ ಕೂಡ ಇಲ್ಲಿ ಆದ್ಯತೆಯನ್ನು ಕೊಡಲಾಗಿದೆ. ಈ ಕುರಿತ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಸಾಂಸ್ಕೃತಿಕ ನಗರಿ ಮೈಸೂರು ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗ್ತಾ ಇದೆ. ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ಆಹಾರ ಮೇಳ. ಆಹಾರ ಮೇಳಕ್ಕೂ ಕೂಡ ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಸಿದ್ಧವಾಗ್ತಾ ಇರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಡೀ ಮಹಾರಾಜ ಕಾಲೇಜು ಮೈದಾನ ಮಳಿಗೆಗಳಾಗಿ ಈಗಾಗಲೇ ಪರಿವರ್ತನೆ ಆಗಿರುವಂತದ್ದು. ಈ ಬಾರಿ 120ಕ್ಕೂ ಹೆಚ್ಚು ಮಳಿಗೆಗಳನ್ನ ಆಹಾರ ಮೇಳದಲ್ಲಿ ತೆರೆಯಲಾಗಿದೆ. ಬಹಳ ಪ್ರಮುಖವಾಗಿ ಅಂದ್ರೆ ಕರ್ನಾಟಕದ ಎಲ್ಲಾ ಜಿಲ್ಲೆಯ ವಿಶೇಷವಾದಂತಹ ಖಾದ್ಯಗಳನ್ನ ಇಲ್ಲಿ ತಯಾರು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಸಸ್ಯಾಹಾರ ಇರ್ಬೋದು, ಮಾಂಸಾಹಾರ ಇರ್ಬೋದು, ಜೊತೆಗೆ ಉತ್ತರ ಕರ್ನಾಟಕದ ಶೈಲಿಯ ಊಟ ಇರ್ಬೋದು, ಮಂಗಳೂರು ಶೈಲಿಯ ಊಟ ಇರ್ಬೋದು, ಮೈಸೂರು ಶೈಲಿಯ ಊಟ ಇರ್ಬೋದು, ಜೊತೆಗೆ ಸೋಲಿಗರು ಮಾಡುವಂತಹ ವಿಶೇಷವಾದಂತಹ ಅಡಿಗೆಯನ್ನು ಮಾಡೋದಕ್ಕೆ ಈ ಬಾರಿ ಅವಕಾಶ ಕೊಡಲಾಗಿದೆ. ಈಗಾಗಲೇ 120 ಮಳಿಗೆಗಳಿಗೂ ಕೂಡ ವಾಟರ್ ಪ್ರೂಫ್ ಶಾಮಿಯಾನ ಹಾಕಲಾಗಿರುವಂತದ್ದು. ಮಳೆ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅಂತೇಳಿ ಈಗಾಗಲೇ ಒಂದೊಂದು ಮಳಿಗೆಗೆ ಇಷ್ಟಿಷ್ಟು ಜಾಗ ಅಂತೇಳಿ ಡಿವೈಡ್ ಅನ್ನ ಮಾಡಿ, ಪಾರ್ಟಿಷನ್ ಅನ್ನ ಮಾಡಿ ಡಿವೈಡ್ ಅನ್ನ ಮಾಡಿಕೊಡಲಾಗಿದೆ. ಇಡೀ ಮಹಾರಾಜ ಕಾಲೇಜು ಮೈದಾನ ಮಳಿಗೆಗಳಾಗಿ ಪರಿವರ್ತನೆ ಆಗಿದೆ. ಜೊತೆಗೆ ಈ ಬಾರಿ ವಿಶೇಷತೆ ಅಂತಂದ್ರೆ 10 ದಿನಗಳ ಬದಲಾಗಿ 15 ದಿನಗಳ ಕಾಲ ಆಹಾರ ಮೇಳ ನಡೆಯುತ್ತೆ. ಸೊ ಹೀಗಾಗಿ ಒಂದು ಕಡೆ ಮನರಂಜನಾ ಕಾರ್ಯಕ್ರಮ ಕೂಡ ನಡೆಯೋದಕ್ಕೆ ವೇದಿಕೆ ಕೂಡ ಸಿದ್ಧ ಆಗ್ತಾ ಇದೆ. ಮತ್ತೊಂದು ಕಡೆ ವಿವಿಧ ಬಗೆಯ ಆಟದ ಸ್ಪರ್ಧೆಗಳು ಅಂದ್ರೆ ಮೊಟ್ಟೆ ತಿನ್ನುವ ಸ್ಪರ್ಧೆ ಇರ್ಬೋದು, ಕೇಕ್ ತಿನ್ನುವ ಸ್ಪರ್ಧೆ ಇರ್ಬೋದು, ಮುದ್ದೆ ತಿನ್ನುವಂತಹ ಸ್ಪರ್ಧೆ, ಇದೆಲ್ಲವನ್ನು ಕೂಡ ಆಯೋಜನೆ ಮಾಡೋದಕ್ಕೂ ಕೂಡ ಆ ಆಹಾರ ಮೇಳದ ಆಯೋಜಕರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಎಲ್ಲ ಕೂಡ 10 ದಿನಕ್ಕೆ ಸೀಮಿತ ಆಗ್ತಾ ಇತ್ತು. ದಸರಾ ಅಂತಂದ್ರೆ ದಸರಾ ಮುಗಿದ ನಂತರವೂ ಕೂಡ ಸಾಕಷ್ಟು ಪ್ರವಾಸಿಗರು ಮೈಸೂರಿಗೆ ಬರ್ತಾರೆ. ದೀಪಾಲಂಕಾರ ಈ ಬಾರಿ 20 ದಿನಗಳ ಕಾಲ ಇರುತ್ತೆ. ಸೊ ಹೀಗಾಗಿ ಮೈಸೂರಿಗೆ ಬಂದಂತವರು ಆಹಾರ ಮೇಳಕ್ಕೆ ಬರುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಆಹಾರ ಮೇಳವನ್ನ ಸುಮಾರು 5 ದಿನಗಳ ಕಾಲ ಯಕ್ಷಗಾನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಮಳಿಗೆದಾರರು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮಳಿಗೆಗಳಿಗೆ ಹೋಗುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು, ಶುಚಿತ್ವಕ್ಕೆ ಸಾಕಷ್ಟು ಆದ್ಯತೆ ಕೊಡಲಾಗಿದೆ. ಕುಡಿಯುವ ನೀರಿನ ಸೌಲಭ್ಯ ಇರ್ಬೋದು, ಜೊತೆಗೆ ಆಹಾರ ಮೇಳ ಅಂದ್ರೆ ಮಹಾರಾಜ ಕಾಲೇಜು ಮೈದಾನ ಸುಮಾರು ದೊಡ್ಡದಾದಂತಹ ಮೈದಾನ ಇದೆ. ಸೊ ಹೀಗಾಗಿ ಎಷ್ಟೇ ಜನರು ಬಂದರೂ ಕೂಡ ಅವರು ಲಿದ್ದು ಊಟ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತೇಳಿ ಆಹಾರ ಮೇಳದ ಆಯೋಜಕರು ಈ ಬಾರಿ ಸಾಕಷ್ಟು ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ಮೈಸೂರು ದಸರಾಕ್ಕೆ ದಿನಗಣನೆ ಆರಂಭವಾಗಿದೆ. ಹೀಗಾಗಿ ಸೆಪ್ಟೆಂಬರ್ 22ರಿಂದ ಆಹಾರ ಮೇಳ ಕೂಡ ಆರಂಭವಾಗುತ್ತೆ. ಇದು 15 ದಿನ ಈ ಒಂದು ಆಹಾರ ಮೇಳ ಇರಲಿದೆ. ಹೀಗಾಗಿ ವಿವಿಧ ಜಿಲ್ಲೆಯ ವಿವಿಧ ಖಾದ್ಯಗಳಿಗೂ ಕೂಡ ಇಲ್ಲಿ ಆದ್ಯತೆಯನ್ನು ಕೊಡಲಾಗಿದೆ. ಈ ಕುರಿತ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಸಾಂಸ್ಕೃತಿಕ ನಗರಿ ಮೈಸೂರು ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗ್ತಾ ಇದೆ. ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ಆಹಾರ ಮೇಳ. ಆಹಾರ ಮೇಳಕ್ಕೂ ಕೂಡ ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಸಿದ್ಧವಾಗ್ತಾ ಇರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಡೀ ಮಹಾರಾಜ ಕಾಲೇಜು ಮೈದಾನ ಮಳಿಗೆಗಳಾಗಿ ಈಗಾಗಲೇ ಪರಿವರ್ತನೆ ಆಗಿರುವಂತದ್ದು. ಈ ಬಾರಿ 120ಕ್ಕೂ ಹೆಚ್ಚು ಮಳಿಗೆಗಳನ್ನ ಆಹಾರ ಮೇಳದಲ್ಲಿ ತೆರೆಯಲಾಗಿದೆ. ಬಹಳ ಪ್ರಮುಖವಾಗಿ ಅಂದ್ರೆ ಕರ್ನಾಟಕದ ಎಲ್ಲಾ ಜಿಲ್ಲೆಯ ವಿಶೇಷವಾದಂತಹ ಖಾದ್ಯಗಳನ್ನ ಇಲ್ಲಿ ತಯಾರು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಸಸ್ಯಾಹಾರ ಇರ್ಬೋದು, ಮಾಂಸಾಹಾರ ಇರ್ಬೋದು, ಜೊತೆಗೆ ಉತ್ತರ ಕರ್ನಾಟಕದ ಶೈಲಿಯ ಊಟ ಇರ್ಬೋದು, ಮಂಗಳೂರು ಶೈಲಿಯ ಊಟ ಇರ್ಬೋದು, ಮೈಸೂರು ಶೈಲಿಯ ಊಟ ಇರ್ಬೋದು, ಜೊತೆಗೆ ಸೋಲಿಗರು ಮಾಡುವಂತಹ ವಿಶೇಷವಾದಂತಹ ಅಡಿಗೆಯನ್ನು ಮಾಡೋದಕ್ಕೆ ಈ ಬಾರಿ ಅವಕಾಶ ಕೊಡಲಾಗಿದೆ. ಈಗಾಗಲೇ 120 ಮಳಿಗೆಗಳಿಗೂ ಕೂಡ ವಾಟರ್ ಪ್ರೂಫ್ ಶಾಮಿಯಾನ ಹಾಕಲಾಗಿರುವಂತದ್ದು. ಮಳೆ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅಂತೇಳಿ ಈಗಾಗಲೇ ಒಂದೊಂದು ಮಳಿಗೆಗೆ ಇಷ್ಟಿಷ್ಟು ಜಾಗ ಅಂತೇಳಿ